Father, forgive them, for they know not what they do. Father, forgive them, for they know not what they do. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ, ಇವತ್ತಿನ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿಯವರು ಶಿಲುಬೆಯ ಮೇಲೆ ಹೇಳಿದ ಮೊದಲನೆಯ ಮಾತನ್ನು ಧ್ಯಾನ ಮಾಡಿಕೊಳ್ಳೋಣ. ವಾಕ್ಯ ಭಾಗಕ್ಕಾಗಿ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು. ಪ್ರಿಯರೇ, ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿಯವರನ್ನು ಶಿಲುಬೆಗೆ ಹಾಕಿದ ಸಮಯ ಬೆಳಗ್ಗೆ 9 ಗಂಟೆ ಎಂಬುದಾಗಿ ನಮಗೆ ತಿಳಿದು ಬರುತ್ತದೆ. ನಂತರ ಸ್ವಲ್ಪ ಸಮಯದ ನಂತರ ಯೇಸು ಸ್ವಾಮಿಯವರು ಈ ಮೊದಲನೆಯ ಮಾತನ್ನು ಹೇಳುತ್ತಾ ಇದ್ದಾರೆ. ಈ ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ. ಒಬ್ಬ ವ್ಯಕ್ತಿ ತುಂಬ ಅನಾರೋಗ್ಯದ ನಿಮಿತ್ತ ಆತನು ICUನಲ್ಲಿ ಅಡ್ಮಿಟ್ ಆಗಿರ್ತಾನೆ. ಅಡ್ಮಿಟ್ ಆಗಿದ್ದಾಗ ಆತನಿಗೆ ಕೊನೆ ಗಳಿಗೆ ಬಂದಿದೆ, ಆತನ ಹೃದಯ ಬಡಿತ ಇನ್ನೇನು ನಿಂತು ಹೋಗುತ್ತದೆ. ಆ ಸಂದರ್ಭದಲ್ಲಿ ವೈದ್ಯರು ಬಂದು ಆ ರೋಗಿಯ ಹತ್ತಿರ ಸಂಬಂಧಿಕರಿಗೆ ಬಂದು ಆತನು ತೀರಿ ಹೋಗ್ತಾನೆ, ಏನಾದರೂ ಮಾತಾಡ್ಕೊಳ್ಳಂಗಿದ್ರೆ ಮಾತಾಡ್ಕೊಳ್ಳಿ ಎಂಬುದಾಗಿ ಹೇಳುವಂಥದ್ದು ನಾವು ಕೇಳ್ತೇವೆ. ಆ ಸಂದರ್ಭದಲ್ಲಿ ಆ ತೀರಿ ಹೋಗುವಂಥ ಮನುಷ್ಯನು ಏನು ಮಾತಾಡ್ತಾನೆ? ಅಯ್ಯೋ, ನನ್ನ ಮಕ್ಕಳಿಗೆ ಇನ್ನೂ ಮದುವೆ ಆಗಿಲ್ಲ, ಅಯ್ಯೋ ನನ್ನ ಮಕ್ಕಳು ಇನ್ನೂ ಚಿಕ್ಕವರು, ಅವರನ್ನು ಯಾರು ನೋಡ್ಕೊಳ್ತಾರೆ, ಅವರಿಗೆ ಓದಿಸೋರು ಯಾರು, ಅಥವಾ ನನ್ನ ಹೆಂಡತಿ ಆಕೆಗೆ ಯಾರು ನೋಡ್ಕೊಳ್ತಾರೆ, ಆಕೆಗೆ ವಯಸ್ಸಾದ್ಮೇಲೆ ಯಾರು ಆಕೆಗೆ ಜೊತೆಗಿರ್ತಾರೆ, ಹೀಗೆ ಈ ರೀತಿಯ ಆಲೋಚನೆಗಳನ್ನ ಆ ಮನುಷ್ಯನು ಮಾಡ್ತಾನೆ. ಈ ಒಂದು ಕಷ್ಟದ ಸಮಯದಲ್ಲಿ ಇನ್ನೇನು ಸತ್ತು ಹೋಗ್ತಾನೆ, ತೀರಿ ಹೋಗ್ತಾನೆ ಅನ್ನೋ ಸಂದರ್ಭದಲ್ಲಿ ತನಗೆ ಅನ್ಯಾಯ ಮಾಡಿದವರನ್ನ ಆತನ ನೆನೆಸ್ಕೊಳ್ಳುವುದಿಲ್ಲ. ಅದು ಬಿಟ್ಟು ತನ್ನ ಮಕ್ಕಳಿಗೋಸ್ಕರ, ತನ್ನ ಹೆಂಡತಿಗೋಸ್ಕರ ಚಿಂತೆ ಮಾಡ್ತಾನೆ. ಆದ್ರೆ ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಇಷ್ಟಾನುಸಾರವಾದ ವ್ಯಕ್ತಿ. ಆತನ ಇನ್ನೇನು ತೀರಿ ಹೋಗ್ತಾನೆ. ತೀರಿ ಹೋಗುವುದಕ್ಕಿಂತ ಮುಂಚೆ ತನ್ನ ಮಗನಾದ ಸೊಲೊಮೋನನನ್ನು ಕರೆದು ಕೆಲವೊಂದು ಮಾತನ್ನ ಹೇಳ್ತಾನೆ. ಆ ಮಾತು ಏನ್ ಬರ್ದಿದೆ ಅಂದ್ರೆ 1ನೇ ಅರಸು 2ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನನ್ನ ಮಗನಾದ ಸೊಲೊಮೋನನೇ, ಇದನ್ನು ಜ್ಞಾಪಕದಲ್ಲಿ ಇಟ್ಕೋ, ಶಿಮ್ಮಿಯನ್ನು ನೀನು ಸುಮ್ಮನೆ ಬಿಡಬಾರದು. ಆತನ ತಲೆ ರಕ್ತಮಯವಾಗಿ ಆತನು ಸಮಾಧಿ ಸೇರುವಂತೆ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಆತನನ್ನು ಕತ್ತಿಯಿಂದ ಸಾಯಿಸಬೇಕು ನೀನು ಎಂಬುದಾಗಿ ಹೇಳಿ ದಾವೀದನು ತನ್ನ ಕೊನೆ ಉಸಿರನ್ನು ಹೇಳ್ತಾ ಇದ್ದಾನೆ. ದಾವೀದನು ಇನ್ನೇನು ತೀರು ಹೋಗ್ತಾನೆ. ಅಂಥ ಸಂದರ್ಭದಲ್ಲಿ ತನಗೆ ಹಾಗೆ ಮಾಡಿದವರನ್ನು ಜ್ಞಾಪಕ ಮಾಡಿಕೊಳ್ತಾ ಇದ್ದಾನೆ. ಈ ಶಿಮ್ಮಿಯು ಒಂದು ಸಾರಿ ದಾವೀದನನ್ನು ಬೈದಿರ್ತಾನೆ, ಕೊಲೆಗಾರನೇ, ನೀಚನೆ ಎಂಬುದಾಗಿ ಬೈದಿರ್ತಾನೆ. ನಂತರ ಆತನು ಮಾನಸಾಂತರ ಹೊಂದಿ ಪಾಪ ಕ್ಷಮಾಪಣೆಯನ್ನು ಕಾಲಿಗೆ ಬಿದ್ದು ಬೇಡ್ಕೊಳ್ತಾನೆ. ನನ್ನ ಅರಸನಿಗೆ ವಿರೋಧವಾಗಿ ಮಾಡಿದ ಪಾಪವನ್ನು ದಯವಿಟ್ಟು ನನ್ನ ಅರಸನು ನನ್ನನ್ನು ಕ್ಷಮಿಸಲಿ ಎಂಬುದಾಗಿ ಶಿಮ್ಮಿಯು ದಾವೀದನ ಪಾದಗಳಿಗೆ ಬಿದ್ದು ಪ್ರಾರ್ಥನೆ ಕೇಳಿಕೊಳ್ತಾನೆ. ಇಂಥ ಸಂದರ್ಭದಲ್ಲಿ ದಾವೀದನು ನಾನು ನಿನಗೆ ಮರಣ ಶಿಕ್ಷೆಯನ್ನು ವಿಧಿಸುವುದಿಲ್ಲ ಎಂಬುದಾಗಿ ಹೇಳಿ ಮುಂದೆ ನಡೀತಾನೆ. ನಂತರ ದಾವೀದನು ತೀರಿ ಹೋಗುವ ಸಂದರ್ಭದಲ್ಲಿ ಅದನ್ನು ಮತ್ತೆ ಜ್ಞಾಪಕ ಮಾಡಿಕೊಂಡು ಆ ಮನುಷ್ಯನನ್ನು ಸುಮ್ಮನೆ ಬಿಡಬೇಡ, ರಕ್ತಮಯವಾಗಿ ಸಮಾಧಿ ಸೇರುವಂತೆ ಮಾಡು, ಆತನನ್ನು ಬಿಡಬೇಡ ಎಂಬುದಾಗಿ ಹೇಳಿ ಆತನು ಸತ್ತು ಹೋಗ್ತಾನೆ. ಪ್ರಿಯರೇ, ಇಲ್ಲಿ ದಾವೀದನಿಗೂ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯವರಿಗೂ ಒಂದು ಹೋಲಿಕೆ ಮಾಡ್ತಾ ಇದ್ದೇನೆ. ದಾವೀದನಾದರೂ ತನ್ನ ಮರಣ ಕಾಲದಲ್ಲಿ ಆ ಮನುಷ್ಯನನ್ನು ಕ್ಷಮಿಸಿಬಿಡು ಎಂಬುದಾಗಿ ಹೇಳ್ತಾ ಇಲ್ಲ, ಬದಲಾಗಿ ಆತನು ನನಗೆ ಕೊಲೆಗಾರನ ಎಂಬುದಾಗಿ ಹೇಳಿದ್ದಾನೆ. ನನಗೆ ಇನ್ನೂ ಜ್ಞಾಪಕ ಇದೆ, ನಾನು ಮರೆತಿಲ್ಲ ಆತನನ್ನು ಖಂಡಿತವಾಗಿ ನೀನು ಸಾಯಿಸಬೇಕು ಎಂಬುದಾಗಿ ತನ್ನ ಮಗನಾದ ಸೊಲೊಮೋನನನ್ನು ಬೇಡಿಕೊಳ್ತಾ ಇದ್ದಾನೆ. ಪ್ರಿಯರೇ, ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಾದರೂ ತನ್ನನ್ನು ಹೀಯಾಳಿಸ್ತಾ ಇದ್ದಾರೆ, ತನ್ನನ್ನು ನಿಂದಿಸ್ತಾ ಇದ್ದಾರೆ, ಗದರಿಸ್ತಾ ಇದ್ದಾರೆ, ಆತನಿಗೆ ಹೊಡಿತಾ ಇದ್ದಾರೆ, ಉಗುಳುತ್ತಾ ಇದ್ದಾರೆ ಆತನ ಮೇಲೆ. ಆತನಿಗೆ ಅನೇಕ ಚಿತ್ರಹಿಂಸೆಗಳನ್ನು ಕೊಟ್ಟಿದ್ದಾರೆ, ನಗಾಡ್ತಾ ಇದ್ದಾರೆ, ಪರಿಹಾಸ್ಯ ಮಾಡ್ತಾ ಇದ್ದಾರೆ. ಅಂಥವರೆಲ್ಲರೂ ಸುತ್ತಲೂ ನಿಂತುಕೊಂಡು ಆತನಿಗೆ ಗೇಲಿ ಮಾಡ್ತಾ ಇದ್ದಾರೆ. ನೀನು ಮೆಸ್ಸಿಯನಾಗಿದ್ದರೆ ಇಳಿದು ಬಾ ಎಂಬುದಾಗಿ ನಸ್ಯ ಮಾಡ್ತಾ ಇದ್ದಾರೆ. ಇವನು ಮತ್ತೊಬ್ಬರನ್ನು ರಕ್ಷಿಸಿದನು, ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾರನು ಎಂಬುದಾಗಿ ನಿಂದಿಸ್ತಾ ಇದ್ದಾರೆ. ಆತನು ನಗ್ತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡು. ಅವರೆಲ್ಲರನ್ನ ಯೇಸು ಸ್ವಾಮಿ ಏನು ಹೇಳ್ತಿದ್ದಾರೆ ಅಂದರೆ, ತಂದೆಯೇ ಇವರಿಗೆ ಕ್ಷಮಿಸು, ಇವರನ್ನು ಕ್ಷಮಿಸು, ಇವರು ಏನು ಮಾಡ್ತಿದ್ದಾರೆ ಎಂಬುದಾಗಿ ಇವರಿಗೆ ಗೊತ್ತಿಲ್ಲ. ದೇವರೇ ಕ್ಷಮಿಸಿ, ಇವರ ಮೇಲೆ ಶಿಕ್ಷೆಯನ್ನು ಬರಮಾಡಬೇಡ, ಈ ಪಾಪವನ್ನು ಇವರ ಮೇಲೆ ಹೊರಿಸಬೇಡ ಎಂಬುದಾಗಿ ಯೇಸು ಸ್ವಾಮಿ ತಂದೆಯ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ದಾವೀದನಾದರೂ ಆತನನ್ನು ಸಾಯಿಸು ಎಂಬುದಾಗಿ ಹೇಳಿ ಕೊನೆ ಗಳಿಗೆಯಲ್ಲಿ ಪ್ರಾಣ ಬಿಡ್ತಾ ಇದ್ದಾನೆ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಾದರೂ ಇವರನ್ನು ಕ್ಷಮಿಸು, ಇವರನ್ನು ಕ್ಷಮಿಸು, ಇವರನ್ನು ಕ್ಷಮಿಸು ಎಂಬುದಾಗಿ ತಂದೆಯ ಬಳಿಯಲ್ಲಿ ಪ್ರಾರ್ಥನೆ ಮಾಡುವವರಾಗಿದ್ದಾರೆ.
ನಾವು ದಾವೀದನ ಹಾಗೆ ಇರಬಾರದು ಹೊರತು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಹೆಜ್ಜೆಯ ಜಾಡಿನಲ್ಲಿ ನಾವು ನಡೆಯುವವರಾಗಿರಬೇಕು. ಇತರರನ್ನು ಕ್ಷಮಿಸುವವರಾಗಿರಬೇಕು. ನಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಯೇಸು ಸ್ವಾಮಿ ಅದೇ ಹೇಳಿದ್ದು, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಅದೇ ರೀತಿ ಯೇಸು ಸ್ವಾಮಿಯೂ ಕೂಡ ಯೇಸು ಸ್ವಾಮಿಗೆ ಯಾರು ಹಿಂಸೆ ಕೊಟ್ಟರೋ ಅಥವಾ ಆತನನ್ನು ಸಾಯಿಸ್ತಾ ಇದ್ದಾರೋ, ಆತನನ್ನು ಕೊಲೆ ಮಾಡ್ತಾ ಇದ್ದಾರೋ ಅವರಿಗೋಸ್ಕರ ಯೇಸು ಸ್ವಾಮಿಯವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಪ್ರಿಯರೇ. ಯೇಸು ಸ್ವಾಮಿಯವರು ಮನುಷ್ಯನ ರೀತಿ ಕ್ಷಮಿಸ್ತಾ ಇಲ್ಲ, ದಾವೀದನ ರೀತಿ ನಡ್ಕೊಳ್ತಾ ಇಲ್ಲ. ಮನುಷ್ಯನು ಒಂದು ಸಾರಿ ಕ್ಷಮಿಸ್ತಾನೆ, ನಂತರ ಮನಸ್ಸು ಮಾರ್ಪಾಟು ಹೊಂದಿ ಅವರನ್ನು ದಾಸತ್ವಕ್ಕೆ ಹಚ್ಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಇದೇ ರೀತಿಯಾಗಿ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯು ಆತನು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 12ನೇ ವಚನದಲ್ಲಿ ಆತನು ಬಹು ಜನರಿಗೋಸ್ಕರ ವಿಜ್ಞಾಪನೆ ಮಾಡಿದನು ಎಂಬುದಾಗಿ ಯೇಸು ಸ್ವಾಮಿಯು ಬರುವುದಕ್ಕೆ ಲೋಕಕ್ಕೆ ಅವತರಿಸಿ ಬರುವುದಕ್ಕಿಂತ 500 ವರ್ಷಗಳ ಹಿಂದೆಯೇ ಪ್ರವಾದಿಸಲ್ಪಟ್ಟ ಪ್ರವಾದನೆ ವಾಕ್ಯವನ್ನು ಆತನು ನೆರವೇರಿಸ್ತಾ ಇದ್ದಾನೆ ಪ್ರಿಯರೇ. ಇಲ್ಲಿ ಈ ಮನುಷ್ಯರ ಪಾಪಗಳನ್ನೆಲ್ಲ ಕ್ಷಮಿಸಿ ಮನುಷ್ಯರನ್ನು ಪರಲೋಕಕ್ಕೆ ಒಯ್ಯುವಂಥ ಒಂದು ದೊಡ್ಡ ಕೆಲಸವನ್ನು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಜನನ ಆಗಿದ ತಕ್ಷಣವೇ ದೇವದೂತನು ಪರಲೋಕದಿಂದ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವಾತನು. ಅಂದರೆ ಪಾಪಗಳನ್ನು ಕ್ಷಮಿಸುವಾತನು, ಬಿಡಿಸುವಾತನು, ಕಾಯುವಾತನು, ಇದೆಲ್ಲವನ್ನ ಶಿಲುಬೆಯ ಮೇಲೆ ಆತನು ನೆರವೇರಿಸ್ತಾ ಇದ್ದಾನೆ ಪ್ರಿಯರೇ. ಆತನು ಯಜ್ಞದ ಕುರಿಯಾಗಿ ಇಲ್ಲಿ ನಿಂತುಕೊಂಡಿದ್ದಾನೆ. ಅದೇ ರೀತಿ ಮಹಾಯಾಜಕನಾಗಿ ಕೂಡ ಆತನು ನಿಂತುಕೊಂಡಿದ್ದಾನೆ. ಆತನೇ ದೇವಾಲಯವಾಗಿದ್ದಾನೆ. ಮುಂದೆ ಬರುವ ದೈವ ಕೋಪದಿಂದ ಆತನು ಈ ತಪ್ಪಿಸುವವನಾಗಿದ್ದಾನೆ ಪ್ರಿಯರೇ. ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ತಪ್ಪಿಸುವಾತನು ಎಂಬುದಾಗಿ ಬರೆಯಲ್ಪಟ್ಟಿದೆ ವಾಕ್ಯದಲ್ಲಿ. ಅದೇ ರೀತಿಯಲ್ಲಿ ಇವರ ಮೇಲೆ, ನಮ್ಮೆಲ್ಲರ ಮೇಲೆ ಬರುವಂಥ ದೊಡ್ಡ ದೈವ ಕೋಪವನ್ನು ಆತನು ಬಿಡಿಸುವವನಾಗಿದ್ದಾನೆ. ಈಗಲೂ ಕೂಡ ತಂದೆಯ ಬಲಗಡೆಯಲ್ಲಿ ಕೂತುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಮತ್ತು ಆತನ ಬಳಿಗೆ ಬರುವವರನ್ನು ರಕ್ಷಿಸುವುದಕ್ಕೆ ಸಂಪೂರ್ಣ ಶಕ್ತನಾಗಿದ್ದಾನೆ. ನೋಡ್ರಿ, ನಮ್ಮ ದೇವರಾದ ಯೇಸು ಸ್ವಾಮಿಗೆ ಶಿಲುಬೆಯ ಮೇಲೆ ಏರಿಸಿದ್ದಾರೆ. ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿದ್ದಾರೆ. ಕೈಗಳಿಗೆ ಕಾಲುಗಳಿಗೆ ಮೊಳೆಗಳನ್ನು ಹೊಡೆದಿದ್ದಾರೆ. ತಲೆಗೆ ಮುಳ್ಳಿನ ಕಿರೀಟ ಇಟ್ಟಿದ್ದಾರೆ. ನಿಂದಿಸ್ತಾ ಇದ್ದಾರೆ, ಉಗುಳ್ತಾ ಇದ್ದಾರೆ. ಇಂತೆಲ್ಲ ಕಷ್ಟ ಸಂದರ್ಭದಲ್ಲಿಯೂ ಕೂಡ ಆತನು ತಾನು ಬಂದ ಉದ್ದೇಶವನ್ನು ಮರೆಯದೆ, ಅವರ ಮೇಲೆ ಪ್ರತಿಕಾರವನ್ನು ತೆಗೆದುಕೊಳ್ಳದೆ, ಎಷ್ಟೇ ಶೋಧನೆ ಬಂದರೂ ಎಲ್ಲವನ್ನು ಜಯಿಸಿ ತಾನು ನುಡಿದಂತೆ ನಡೆದುಕೊಂಡು ಎಲ್ಲರ ನಿಮಿತ್ತ ಆತನು ಜಜ್ಜಲ್ಪಟ್ಟು ದೇವರಿಗೆ ಕ್ಷಮಾಪಣೆ ಕೇಳ್ತಾ ಇದ್ದಾರೆ. ಇವರೆಲ್ಲರನ್ನ ಕ್ಷಮಿಸು ಎಂಬುದಾಗಿ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಿದ್ದಾರೆ. ಇಂಥ ಒಳ್ಳೆಯ ದೇವರನ್ನು ನಾವು ನೆನೆಸ್ಕೊಳ್ಳೋದು ಎಷ್ಟೋ ಒಳ್ಳೆಯದು. ಆತನ ಹೆಜ್ಜೆಯ ಜಾಡಿನಲ್ಲಿ ನಾವು ನಡೆಯೋಣ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವಾದಿಸಲಿ. ಎಲ್ಲರಿಗೂ ವಂದನೆಗಳು.